ಬಂಧುಗಳೇ ನಮಸ್ಕಾರ. ನಾನು KRS ಪಕ್ಷದ ಕೋಲಾರ ಜಿಲ್ಲಾ ಅಧ್ಯಕ್ಷ ಮಂಜುನಾಥ್ ಅಂತ. ಇವಾಗ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದರೆ, ಹುಲ್ಕೂರು ಗ್ರಾಮ ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರದ ಬಗ್ಗೆ ದೂರು ಕೊಟ್ಟಿರ್ತೀನಿ. ಇಲ್ಲಿ ದೊಡ್ಡಕಾರಿ ಗ್ರಾಮದಲ್ಲಿ ರಾಜಕಾಲುವೆ ಅಭಿವೃದ್ಧಿ ಅಂತ ಕೆಲಸ ಮಾಡ್ದಿರೇ ಇವತ್ತು ದುಡ್ಡು ಮಾಡಿದ್ದಾರೆ. 2,46,196 ರೂಪಾಯಿಯನ್ನು NMR ತೆಗೆದಿದ್ದಾರೆ. ಆದರೆ ಯಾವುದೇ ಕೆಲಸ ಇಲ್ಲ. ಇದರ ಬಗ್ಗೆ ನಾನು ಎರಡು ಸತಿ ದೂರು ಕೊಟ್ಟಿದ್ದೀನಿ, ಮತ್ತು ಲೈವ್ ಮಾಡಿದ್ದೀನಿ. ಇದು ಓಮರ್ಸ್ಮ್ಯಾನ್ಗೆ ಮತ್ತು ಇವ್ರಿಗೆ ಇದು ಕೊಟ್ಟಿದ್ದೀನಿ. ಇಲ್ಲಿ ನೋಡಿ, ಬೋರ್ಡ್ ಕಾಣಿಸುತ್ತೆ. ಮತ್ತು ಕೆಲಸ ಮಾಡಿ ಯಾವುದೇ ಕೆಲಸ ಆಗಿಲ್ಲ. ಇಲ್ಲಿಗೆ ಅಭಿವೃದ್ಧಿ ರಿವಿಟ್ಮೆಂಟ್ NMR ತೆಗೆದಿದೆ ಅಂದರೆ ರಿವಿಟ್ಮೆಂಟ್ ಇರಬೇಕು, ಯಾವುದೇ ಕೆಲಸ ಇಲ್ಲ. ಆದರೆ ಗ್ರಾಮ ಪಂಚಾಯತಿಯ PDO ಆಗಲಿ ಇಂಜಿನಿಯರ್ PDO ಮಂಜುನಾಥ್, ಹಾಗೆ ಇಂಜಿನಿಯರ್ ಆಗಿರೋಂಥ ಹರಿಪ್ರಸಾದ್, ಹಾಗೆ ಅಧ್ಯಕ್ಷರು ಇವರೆಲ್ಲ ಕಮಿಷನ್ಗೋಸ್ಕರ ತುಂಬಿಕೊಟ್ಟಿರ್ತಾರೆ. ಕಾಯಕ ಮಿತ್ರ ಕೆಲಸ ಮಾಡುವಂಥ ಅವರು ಇವತ್ತು ಜನ ಇಲ್ಲಿ ಕೆಲಸ ಮಾಡ್ತಾ ಇರೋದು ಪ್ರತಿ ಬೆಳಗ್ಗೆ ಸಾಯಂಕಾಲ ಫೋಟೋ ತೆಗಿಬೇಕು. ಆದರೆ ಇಲ್ಲಿ ಜನನೇ ಇಲ್ಲ, ಕೆಲಸ ಮಾಡೇ ಇಲ್ಲ. ಅದರ ಫೋಟೋವನ್ನು ಯಾವ ರೀತಿ ಬೇರೆ ಕಡೆ ಫೋಟೋನ ತಗೊಂಡ್ಬಂದು ಕೂರಿಸಿ ಇವರಿಗೆ NMR ದುಡ್ಡನ್ನು ಮಾಡಿರ್ತಾರೆ. ಅಂದರೆ ಅವರೂ ಕಮಿಷನ್ ಕೆಲಸ ಮಾಡ್ತಾರೆ, ಕಮಿಷನ್ ದುಡ್ಡಿಗಾಗಿ ಕೆಲಸ ಮಾಡ್ತಾಯಿದ್ದಾರೆ ಹೊರತು ಸಾರ್ವಜನಿಕರಿಗೆ ಕೆಲಸ ಮಾಡ್ತಾಯಿಲ್ಲ. ಅದರಿಂದ ನಾಳೆ ರಜೆ ಇದೆ. ನಾಳೆ ಸೋಮವಾರ ನಾನು ಲೋಕಾಯುಕ್ತಗೆ ದೂರು ಕೊಡ್ತಾ ಇದ್ದೀನಿ. ಸುಮಾರು 9 ಜನರ ಮೇಲೆ ಭ್ರಷ್ಟ ಅಧಿಕಾರಿಗಳು, ಅಧ್ಯಕ್ಷರು ಇವ್ರ ಮೇಲೆ ಕೊಡ್ತಾಯಿದ್ದೀನಿ. ಯಾರಪ್ಪ ಅಂದರೆ, ಮೊದಲನೇದಾಗಿ ಇಂಜಿನಿಯರ್ ಆಗಿರುವಂಥ ಹರಿಪ್ರಸಾದ್, ಎರಡನೇದಾಗಿ PDO ಮಂಜುನಾಥ್, ಮೂರನೇದಾಗಿ ಅಧ್ಯಕ್ಷರು, ನಾಲ್ಕನೇದಾಗಿ EO ಅವ್ರಿಗೆ, ಐದನೇದಾಗಿ ಓಮರ್ಸ್ಮ್ಯಾನ್ಗೆ ದೂರು ಕೊಟ್ಟಿರ್ತೀವಿ. ಆದರೆ ಅವರು ಇಲ್ಲಿಗೆ ಬಂದು ಪರಿಶೀಲನೆ ಮಾಡಿಲ್ಲ. ನಾವು ಅವ್ರಿಗೆ ನೋಟಿಸ್ ಕಳಿಸಿದ್ದೀವಿ ಅಂತ ಹೇಳ್ತಾರೆ. ಆದರೆ ಇವರು ಆ ನೋಟಿಸ್ಗೆ ಉತ್ತರ ತಗೊಂಡೋಗಿ ಕೊಟ್ಟಿಲ್ಲ. ಯಾಕಪ್ಪ ಅಂದರೆ ಇಲ್ಲಿ ಕೆಲಸನ ಆಗಿಲ್ಲ. ಆದರೆ ಹಣ ಹಿಂಪಡಿಬೇಕು, ಇಲ್ಲಾಂದರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಜಿಲ್ಲಾ ಪಂಚಾಯಿತಿ CEO ಅವ್ರು ಕೊಟ್ಟಿದ್ದು. ಇವ್ರ ಮೇಲೆ ನಾನು ಲೋಕಾಯುಕ್ತಗೆ ದೂರು ಕೊಡ್ತಾಯಿದ್ದೀನಿ. ಮತ್ತು ಕಾಯಕ ಮಿತ್ರ ಅವ್ರು ಕೆಲಸ ಮಾಡೋರು ಜನರ ಇರೋ ಜಾಗದಲ್ಲಿ ಫೋಟೋ ಹಿಡಿದು ಜನರು ಕೆಲಸ ಮಾಡ್ತಾ ಇರಬೇಕು. ಅಂಥ ಜಾಗದಲ್ಲಿ ಫೋಟೋ ಇಲ್ದಿರ, ಜನನೇ ಇಲ್ದಿರ, ಕೆಲಸನ ಮಾಡ್ದಿರೇ ಫೋಟೋ ಹಿಡಿದು ಇವತ್ತು ಅವರಿಗೆ ಹಣ ಮಾಡಿಕೊಟ್ಟಿದ್ದಾರೆ. ಅದರಿಂದ ಈ ಮೇಲಧಿಕಾರಿಗಳು ಇವ್ರ ಮೇಲೆ ಯಾವ ರೀತಿ ಕೆಲಸ ಮಾಡಿದ್ದಾರೆ ಅಂತ ಕ್ರಮ ಕೈಗೊಳ್ಳಬೇಕು ಅಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ನಾನು ಒತ್ತಾಯ ಮಾಡ್ತಾಯಿದ್ದೀನಿ. ಅದಿಲ್ಲ ಅಂದರೆ ಸೋಮವಾರ ಲೋಕಾಯುಕ್ತಗೆ ದೂರು ಕೊಡ್ತಾಯಿದ್ದೀವಿ. ಅದಿಲ್ಲ ಅಂದರೆ ನಾವು ಪ್ರತಿ ಪಂಚಾಯಿತಿ ಮುಂದೆ ಪ್ರತಿಭಟನೆ ಮಾಡೋದಕ್ಕೂ ನಾವು ಕಾರ್ಯ ಕೊಡ್ತೀವಿ ಅಂತ ಹೇಳ್ತಾ ನಮ್ಮ ವಿಡಿಯೋನ ಮುಗಿಸ್ತಾಯಿದ್ದೀನಿ. ನಮಸ್ಕಾರ.